ಅಲ್ವಾ? ರೇಣುಕಾ ಸ್ವಾಮಿಯವ್ರು ಮಾಡಬಾರ್ದಿತ್ತು. ಈಗ ಅವರೂ ತಪ್ಪು ಮಾಡಿಲ್ಲದೆ ಇದ್ದರೆ ಈ ಎಲ್ಲ ನಡೀತಾನೇ ಇರಲಿಲ್ಲ. ಕೆಲವರು ಎಲ್ಲರೂ ಹೇಳ್ತಾರೆ ಈಗ ಅವರ ಸಂಘ ಏನೂ ಇಲ್ಲ, ಎಲ್ಲದು ವಿಧಿ ಬರಹ ಹಣೆ ಬರಹ, ಅದು ಕ್ರಿಯೇಟ್ ಆಗೇ ಆಗುತ್ತೆ, ನಡೀತಾ ಇದೆ, ನಡೆದಿದೆ. ಆದರೆ ಇನ್ನು ಮುಂದೆ ಅವರಿಂದ ಎಷ್ಟೋ ಜನ ಅವ್ರ ಹಿಂದೆ ಜೀವನ ಮಾಡೋಂಥರಿದ್ದಾರೆ, ಅವ್ರಿಗೆಲ್ಲ ಶಿಕ್ಷೆ ಆಗಬಾರ್ದು. ಅದೇ ಒಂದು ನನ್ನ ಉದ್ದೇಶ. ಅದು ಆ ಒಂದು ಒಳ್ಳೆತನದಿಂದ ಅವರ ಸ್ವಲ್ಪ ದಿವಸ ಅವ್ರು ಏನಿದೆ ಅದು ಇತ್ಯರ್ಥ ಆಗೋವರೆಗೆ ಅವ್ರನ್ನ ಹೊರಗಡೆ ಕಳಿಸಿದ್ರೆ, ಬೇಲ್ ಮೇಲಾಗಲಿ ಕಳಿಸಿದ್ರೆ ಈ ಅಷ್ಟು ಜನಕ್ಕೆ ಒಂದು ನ್ಯಾಯ ಸಿಗುತ್ತೆ. ಆ ನಿರ್ಮಾಪಕರು ಬದುಕ್ತಾರೆ. ಇಲ್ಲಾಂದರೆ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಬದುಕೋ ಮಟ್ಟದಲ್ಲೇ ಇರಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ ನಮಗೆ. ಎಲ್ಲೆಲ್ಲಿಂದನೋ ತಂದು ಹಾಕಿರ್ತೀವಿ. ಹಾಕಿರೋ ದುಡ್ಡು ಬಂದ ಮೇಲೆ ಅವ್ರದ್ದು ಏನಾಗಲಿ, ಈಗ ಏನೂ ಅವರಿಂದ ಏನೂ ಸಮಾಜಕ್ಕೆ ಉಪಯೋಗ ಇಲ್ಲ ಅಂತಾರಾದರೆ ಅವ್ರನ್ನ ಬದುಕಿರೋವರೆಗೂ ಒಳಗಡೆ ಇಟ್ಟರು ಅಡ್ಡಿ ಇಲ್ಲ. ಆದರೆ ಇವರಿಂದ ನಂಬಿಕೊಂಡು ನೂರಾರು ಜನ ಜೀವನ ಇದೆ. ಇಂಥ ಟೈಮ್ನಲ್ಲಿ ಆ ನ್ಯಾಯ ದೇವತೆ ಸ್ವಲ್ಪ ಕರುಣೆ ತೋರಿ ಅಭಿಮಾನಿಗಳಿಗೋಸ್ಕರ ಇವತ್ತು ಅವರು ಸಿನಿಮಾದಲ್ಲಿ ತೋರಿಸೋ ಒಳ್ಳೊಳ್ಳೆ ಕೆಲಸಗಳನ್ನು ಅಭಿಮಾನಿಗಳು ಫಾಲೋ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಮಾಡಿದ್ದು ಒಂದು ಆ್ಯಕ್ಟಿಂಗಿಂದ ಎಷ್ಟೋ ಜನ ಬಂದು ರೈತರಾಗಿ ಒಂದು ಬೆಳೆದು ದೇಶಕ್ಕೆ ಒಂದು ಮಾರ್ಗದರ್ಶಿ ಆದರು. ಅದೇ ರೀತಿ ಇವರು ಪಾತ್ರಗಳಲ್ಲೂ ಮುಖಾಂತರ ಕಾಣ್ತಾ ಇರುತ್ತೆ. ಆ ನಿರ್ಮಾಪಕರುಗಳಿಗೆ ಅವಕಾಶ ಕೊಡಬೇಕು ಇದರಿಂದ. ಆಯಿತು, ಎಲ್ಲ ಈ ಒಂದು ಒಳ್ಳೆಯದಾಗಲಿ, ಅವರ ಅಭಿಮಾನಿಗಳಿಗೂ ಒಂದು ಸಂತೋಷಕರವಾದ ಒಂದು ವಿಷಯ ಬರಲಿ, ಒಳ್ಳೆ ಬೆಳವಣಿಗೆ ಆಗಲಿ. ಕನ್ನಡ ಇವತ್ತು ಇಂಡಸ್ಟ್ರಿಗೆ ಒಂದು ತುಂಬ ಸಂಕಟದಲ್ಲಿದ್ದೀವಿ ನಾವು. ನಮಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಆಶೀರ್ವಾದ ನ್ಯಾಯದೇವತೆ ಸಿಗಲಿ ಅಂತ ಅಂದ್ಬಿಟ್ಟು ಕೋರ್ತಾ, ಜೈ ಹಿಂದ್, ಜೈ ಕರ್ನಾಟಕ.